ಹಿಂಗೆ ಹೋಗ್ಬಾರ್ದು ಆ್ಯಕ್ಚುಲಿ. ಅಯ್ಯೋ ಏನಾಯ್ತು? ಅಯ್ಯೋ ಕಾರ್ ದಬಾಕೊಂಬಿಟ್ಟಿದೆ ಗುರು. ಅಯ್ಯೋ ಏನಿದು ಕಾರ್ ಹಿಂಗೆ ಈ ಪಾಟಿ ದಬಾಕೊಂಡು. ಅಯ್ಯೋ ರಕ್ತ ರಕ್ತ ಗುರು, ರಕ್ತ. ರಕ್ತ ಅಲ್ಲ ಬರೋದು. ಗಾಡಿ ಫುಲ್ಲು ಊಷ್ಟಾಗ್ಬಿಟ್ಟೈತೆ ಅಪ್ಪ. ಅಲ್ಲಿ ಏನೋ ಇದ್ದವ್ರಿಗೆ ಕಾರ್ ಒಳಗೆ ಏನೋ ಆಗದವ್ರೆ, ಏನಾಗಿಲ್ಲ ಅನ್ಕೊತೀನಿ. ಏನು ಆಗದೆ ಹೋದ್ರೆ ಸಾಕಪ್ಪ. ಏಯ್ ಓಯ್ ಯಾರಿಗೂ ನೀನು? ಈ ಥರ ಎಲ್ಲ ಆ್ಯಕ್ಸಿಡೆಂಟ್ ನೋಡಿದಾಗ ಏನಕ್ಕಾಯ್ತದು? ಏನಲ್ಲ ಅಂಶ ಇರಲಿಲ್ಲಪ್ಪ. ಆ ಪಾರ್ಟಿ ಟರ್ನಿಂಗ್ ಏನಿರಲಿಲ್ಲ. ಫಾಸ್ಟಾಗಿ ಬರ್ತಿದ್ರಾ? ನಂಗೆ ಗೊತ್ತಿಲ್ಲ, ನಾನು ಜಡ್ಜ್ ಮಾಡೋಕ್ಕೆ ನಾನು ಯಾರು ಗೊತ್ತಿಲ್ಲ ನನಗೆ ಅಲ್ಲಿ ಏನಾಗಿದೆ ಅಂತ. ನೀವು ಅಸಂಪ್ಷನ್ಗೆಲ್ಲ ಹೋಗಕ್ಕೆ ಹೋಗ್ಬಿಡಿ. ನಾನು ಕೇಳೋಕ್ಕೂ ಹೋಗಿಲ್ಲ ಅಲ್ಲಿ ಏನಾಯ್ತು ಅಂತ, ಜಸ್ಟ್ ನೋಡಿದಷ್ಟೇ. ಐ ಹೋಪ್ ಏನಾಗಿರಲ್ಲ ಅಂತ ಅವ್ರಿಗೆ. ಅಣ್ಣ ಬ್ರೇಕ್ 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 ಹಿಡ್ದಿದ್ಯಾ ಅಣ್ಣ ನೀನು? ಕೋಸ್ಲು ಓಕೆ ಸರ್. ಎಷ್ಟು ಅಂತ ಹಾಕಿಲ್ಲ ಅಲ್ಲಿ ಎಷ್ಟು ನಿಂತು. ಅಂದಾಗೆ ತಮ್ನೈಲ್ಗೆ ನಂದು ಫೋಟೋ ಹಾಕೋಣ, ಅದೇ ರಿಯಾಕ್ಷನ್ಗಳು ಕೊಡ್ತಾ ಇರೋದು ಅಂತ ಅಂದ್ಕೊಂಡೆ. ಸಿನ್ಸ್ ಐ ಆಮ್ ಡೂಯಿಂಗ್ ಎ ಸೋಲೋ ರೈಡ್, ಅದೆಲ್ಲ ಹೆಂಗೆ ತೆಗೆಯೋದು ಗೈಸ್? ಮತ್ತೆ ಟ್ರಿಪಾಡ್ ತೆಗ್ದು ಅದಕ್ಕೊಂದು ಸ್ಟ್ಯಾಂಡ್ ಥರ ನಿಲ್ಲಿಸಿ ಫೋಟೋ ತಗೊಳ್ಬೇಕಾಯ್ತದೆ. ಸೊ ಅದಕ್ಕೆ ಸೋಲೋ ರೈಡ್ ಅಲ್ವಾ ಹಾಕಿಲ್ಲ. ನೋಡೋಣ, ಸ್ಟೇ ಮಾಡಿಲ್ಲ. ರೂಮ್ಗೆಲ್ಲರೂ ಹೋದಾಗ ಏನಾದ್ರು ಜಾಗ ಸಿಕ್ಕಿದ್ರೆ ಫೋಟೋ ತೆಗ್ಬಿಟ್ಟು ಅದ್ರ ಇದಕ್ಕೆ ಹಾಕ್ತೀನಿ. ಚೆನ್ನಾಗಿದೆ ಅಲ್ಲ ತಮ್ನೈಲ್ಗೆ? ಸುಮ್ಮನೆ ರಿಯಾಕ್ಷನ್ಗಳು ತಮ್ನೈಲ್ ಮಾಡೋಕ್ಕೆ ನಾನು ಬೇರೆ ಫ್ರೀ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರೋದು, ಪೇಯ್ಡ್ ಮಾಡಿಲ್ಲ ನಾನು. ಸೊ ಈ ಬ್ಯಾಕ್ಗ್ರೌಂಡ್ ರಿಮೂವರ್ ಎಲ್ಲ ಇಲ್ಲ ಇದರಲ್ಲಿ, ಅದಕ್ಕೋಸ್ಕರ ಈ ತಲೆನೋವು. ಆ ಥರ ಬ್ಯಾಕ್ಗ್ರೌಂಡ್ ರಿಮೂವರ್ ಎಲ್ಲ ಫ್ರೀ ಇದರಲ್ಲಿ ಇದ್ಬಿಟ್ಟಿದ್ದರೆ, ಆದರೆ ನನಗೆ ಗೊತ್ತಿರೋದು ಇದ್ದಿದ್ದರೆ ಏನಕ್ಕೆ ದಬಾಕ್ ಕೊಡ್ಬೋದಾಗಿತ್ತು. ಕೋಸ್ಲೋ 30 km/h. ಓಕೆ ಫೈನ್ ಸರ್. ಜಾಗ ಇದೆಯಾ ಸರ್? ಹೋಗ್ಲಾ? ಟರ್ನಿಂಗ್ ಇದೆ ಸರ್. ಏನು ಹೇಳಿ ನೀವು? ಆ ಕಡೆ ಸ್ವಲ್ಪ ಇದಿದೆ, ಹೋಗ್ಬಿಡ್ಲಾ? ಬನ್ನಿ ಹೋಗ್ಬಿಡ್ತೀನಿ ಬಿಡಿ. ರೋಡ್ ಮಾಡ್ತಾ ಇರ್ಬೋದು. ಏನು ಗುರು ಇದು? ಮೋಸ್ಟ್ಲಿ ಇಲ್ಲಿ ನೀರು ಬರ್ತಾಯಿತ್ತು ಅನಿಸುತ್ತೆ. ಮುಚ್ಬಿಟ್ಟವರ ಇಲ್ಲ ಬರೋದೇ ನಿಂತೋಗ್ಬಿಟ್ಟೈತೆ ಗೊತ್ತಾಗ್ತಾಯಿಲ್ಲ ನನಗೆ. ಮೋಸ್ಟ್ಲಿ ರೋಡ್ ಮಾಡ್ತಾ ಇರೋದಕ್ಕೆ ನಿಲ್ಲಿಸಿದ್ದಾರೆ ಅನಿಸುತ್ತೆ ನೀರು ಬರೋದನ್ನ, ಅದಕ್ಕೆ ಎಲ್ಲ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ.
ಗೊತ್ತಿಲ್ಲ ಇದು ಏ ಅಕ್ಕ ಭಯ ಆಗುತ್ತೆ ಗುರು ನಿಮ್ಗೆ ಒಂದೊಂದು ಟೈಮು. ಇವರು ಈ ಕಡೆ ಸೈಡ್ ನೋಡೋದೇ ಇಲ್ಲ, ಅದಕ್ಕೆ ಭಯ ಆಗುತ್ತೆ ನನಗೆ. ಅಟ್ಲೀಸ್ಟ್ ನೋಡಿದ್ರೆ ನೋಡೋರೆ ಗುರು ನಿಂತ್ಕೊತಾರೆ ಅನ್ಬೋದು. ವೆದರ್ ಮಾತ್ರ ಏನು ಸಾಥ್ ಕೊಡ್ತಾ ಇದೆ ಗುರು ನನಗೆ. ವೆದರ್ ನೋಡಿ ಕಳ್ದೋಗ್ತಾ ಇದ್ದೀನಿ ನಾನಂತೂ. ಬಿಸಿಲಿರ್ಬೇಕಾಗಿತ್ತು 8 o'clock ಆಗಲೇ, ಬಿಸಿಲಿಲ್ಲ, ಮೋಡನೂ ಫುಲ್ ಕವರ್ ಆಗಿಲ್ಲ. ಆದರೂ ವೆದರ್ ನೋಡಿ ಅಲ್ಟಿ ಅಲ್ಲ. ಏನೋ ಹಾಕಿದ್ರು ಬೋರ್ಡು, ಓದಲಿಲ್ಲ. ಹಂಪ್ಸ್ ನೋಡೋ ಇದರಲ್ಲಿ ನೋಡಲೇ ಇಲ್ಲ. ಆ್ಯಕ್ಚುಲಿ ಗೈಸ್ ಸೈನ್ ಬೋರ್ಡ್ಗಳು ನೋಡಬೇಕು ನೀವು. ಅಂದರೆ ಇಲ್ಲಿ ಓಡೋದು ಬಿಟ್ಬಿಟ್ಟು ನೋಡಿ ಅಂತ ಅಲ್ಲ, ಅದನ್ನೇ ನೋಡ್ಕೊಂಡು ಕುತ್ಕೊಳ್ಳಿ ಅಂತ ಅಲ್ಲ. ಅವಾಗ ಕಣ್ಣು ಹಾಯಿಸ್ಬೇಕು. ಇನ್ಫಾರ್ಮೇಷನ್ ಹಾಕಿರ್ತಾರೆ. ಹುಲ್ಲೇನಹಳ್ಳಿ ಪೆಟ್ರೋಲ್ ಬ್ಯಾಂಕ್ ಇದೆ, ಹಂಪ್ಸ್ ಇದೆ, ಸ್ಕೂಲ್ ಮಕ್ಕಳು ಓಡಾಡ್ತಾ ಇರ್ತಾರೆ ನೋಡಿ, ಇಲ್ಲಿ ಹಾಕಿದ್ದಾರೆ. ಮಕ್ಕಳು ಓಡಾಡ್ತಾ ಇರ್ತಾರೆ, ಮುಚ್ಕೊಂಡು ನಿಧಾನಕ್ಕೆ ಓಡಾಡಿ ಅಂತ. ಸ್ಕೂಲ್ ಝೋನ್, ಹಾಸ್ಪಿಟಲ್ ಝೋನ್ ಆ ಥರ ಎಲ್ಲ ಹಾಕಿರ್ತಾರೆ ಗೈಸ್. ಓದಬೇಕು, ನೋಡಬೇಕು, ಅದ್ರ ತಕ್ಕನಂಗೆ ಹೋಗಬೇಕು. ಸುಮ್ಮನೆ ಹಾಕಕ್ಕೆ ಅವ್ರಿಗೆ ಹುಚ್ಚ. ಬಟ್ ನಾವು ಅದನ್ನು ನೋಡಲ್ಲ, ರೋಡ್ ನೋಡ್ಕೊಂಡು ಅಷ್ಟೇ ಹೋಗೋದು ಅಲ್ವಾ. ನೋಡಬೇಕು ಅವಾಗವಾಗ ನೋಡ್ತಾ ಇರಬೇಕು. ಅದಕ್ಕೆ ಸ್ಲೋಗಿ ಹೋದರೆ ನೋಡ್ತೀರಾ, ಫಾಸ್ಟಾಗಿ ಹೋದರೆ ನೋಡೋಕ್ಕಾಗಲ್ಲ. ಒಂದೊಂದು ಟೈಮ್ ನಿಧಾನಕ್ಕೆ ಹೋದ್ರೂ ನೋಡಲ್ಲ ನಾವು. ಬಟ್ ನೋಡಬೇಕು ಚೆನ್ನಾಗಿ. ಅಂದರೆ ರೋಡ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಓಡಿಸ್ಬೋದು ಗಾಡಿನ. ಅವಾಗ ನೋಡಿ ಲಮ್ಸ್ ಇದೆ, ಲಮ್ಸ್ ಬೋರ್ಡ್ ಹಾಕಿದ್ರು, ನಿಧಾನ ಮಾಡ್ಕೊ. ಲಮ್ಸ್ ಇದೆ, ಈ ಕಟ್ಟೆ ದೊಡ್ಡ. ಏಯ್ ಚೂ ಹೆಸರೇ ಬೇರೆ ಆಗ್ಬಿಟ್ಟೆ ಅನಿಸುತ್ತೆ. ಅಲ್ಲೇನೋ ಹಳ್ಳಿ ಅಂತ ಹಾಕಿದ್ರಪ್ಪು. ಸರಿ ಗಾಯ್ಸ್.